ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಮುಗಿತು. ಪ್ರತಿ ವರ್ಷದಂತೆ ಕಬ್ಬು ಜಾಸ್ತಿನೇ ಬಂದಿತ್ತು. ಆದರೆ ವ್ಯಾಪಾರ ಮಾತ್ರ ಸರಿಯಾಗಿ ಆಗಿಲ್ಲ. ಹೀಗಾಗಿ ಕಬ್ಬಿನ ವ್ಯಾಪಾರಿಗಳು ಕೈ ಹಿಸುಕಿಕೊಳ್ತಿದ್ದಾರೆ. ಕಬ್ಬು ಲೋಡ್ ಮಾಡಿರೋ ಲಾರಿ, ಕಂಗಾಲಾಗಿ ನಿಂತಿರೋ ವ್ಯಾಪಾರಿಗಳು, ಸಂಕ್ರಾಂತಿ ಹಬ್ಬಕ್ಕೆ ಭರ್ಜರಿ ಕಬ್ಬು ಮಾರಾಟದ ಕನಸು ಕಂಡವರಿಗೆ ಸಿಕ್ಕಿದ್ದು ಬರೀ ಕಹಿ. 100 ಲೋಡ್ ಬಂತು, 100 ಲೋಡ್ ಒಳಗೆ 40 ಲೋಡ್ ಖಾಲಿ ಆಗಿಲ್ಲ. ಪೂರಾ ಲಾಸು. ಈ ಸ್ವಾಮೀಜಿ ತಿರೋಗಿಂದ ಎಲ್ಲರಿಗೆ ತೊಂದರೆ ಆಗಿದೆ. ಯಾರು ಹಬ್ಬ ಆಚರಣೆ ಮಾಡಿಲ್ಲ. ಅದರಿಂದ ಪೂರಾ ಕಬ್ಬು ಉಳ್ಬಿಟ್ಟಿದೆ. ಅದಕ್ಕೆ ವ್ಯಾಪಾರ ಆಗಿಲ್ಲ, ಪೂರಾ ವ್ಯಾಪಾರ ನಿಂತೋಗ್ಬಿಟ್ಟಿದೆ. ಹೌದು, ಬಾಲಗಂಗಾಧರನಾಥ ಸ್ವಾಮೀಜಿ ದೈವಾಧೀನರಾಗಿದ್ದರಿಂದ ಬಹುತೇಕ ಮಂದಿ ಹಬ್ಬ ಆಚರಿಸಿಲ್ಲ. ಹೀಗಾಗಿ ಕೆಲ ವ್ಯಾಪಾರಿಗಳು ಲಕ್ಷಗಟ್ಟಲೆ ನಷ್ಟ ಅನುಭವಿಸಿ ದಿಕ್ಕೆ ತೋಚದಂತಾಗಿದ್ದಾರೆ. ಒಬ್ರಿಗೆ ಕಾಸು ಹೋಗೈತೆ, ದುಡ್ಡು ಬೇಜಾನ್ ಹೋಗ್ಬಿಟ್ಟೈತೆ. 150 ಲೋಡ್ ತಂದಿದ್ದು, 150 ಲೋಡ್ನಾಗ 50 ಲೋಡ್ ಖರ್ಚು ಮಾಡಿದ್ದೀವಿ. ಕಮ್ಮಿ ಅಂದ್ರೆ ಒಂದು 30-35 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ತೊಟ್ಟಿಗೂ ಹಾಕಂಗಿಲ್ಲ, ಜ್ಯೂಸ್ಗೆ ನಡೆಯಲ್ಲ, ಇದು ಏನಿಲ್ಲ. ಅದಕ್ಕೋಸ್ಕರ ನೋಡೋಣ ಯೋಚನೆ ಮಾಡ್ತಾ ಇದ್ದೀವಿ, ಏನು ಮಾಡಬೇಕು ಏನು ಗೊತ್ತಿಲ್ಲ, ಅರ್ಥನೇ ಆಗ್ತಾ ಇಲ್ಲ. ಒಟ್ನಲ್ಲಿ ಸಿಹಿ ಕಹಿಯ ಸಂದೇಶ ಸಾರುವ ಸಂಕ್ರಾಂತಿ ಈ ಬಾರಿ ಕಬ್ಬು ವ್ಯಾಪಾರಿಗಳಿಗೆ ಕಹಿಯನ್ನೇ ಉಣಬಡಿಸಿದೆ. ಈ ನಷ್ಟ ಭರಿಸಲು ವ್ಯಾಪಾರಿಗಳು ಬೇಸಿಗೆವರೆಗೂ ಕಾಯಬೇಕಿದೆ. ಸಂಕ್ರಾಂತಿ ಅಂತಂದ್ರೆ ಎಳ್ಳು ಬೆಲ್ಲ ಜೊತೆಗೆ ಕಬ್ಬು ತಿಂತ ಸಿಹಿಯನ್ನ ಹಂಚುವಂತಹ ಸಂಭ್ರಮ. ಆದರೆ ಈ ಬಾರಿಯ ಸಂಕ್ರಾಂತಿ ಎಲ್ಲರಿಗೂ ಕಹಿಯನ್ನ ತಂದಿದೆ. ಹಾಗಾಗಿ ಕಬ್ಬು ಬೆಳೆಗಾರರು ಜೊತೆಗೆ ವ್ಯಾಪಾರಿಗಳು ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ. ಹಾಗಾಗಿ ಎಲ್ಲ ರೀತಿಯ ಕಬ್ಬುಗಳು ಕೂಡ ಇಲ್ಲಿ ಹಾಗೇನೆ ಉಳಿದಿದ್ದಾವೆ. ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾರ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಸಂಕ್ರಾಂತಿ ಅಂದ್ರೆ ಅಲ್ಲಿ ಸೊಗಡಿರುತ್ತೆ. ಬೆಂಗಳೂರಿನಲ್ಲೂ ಇಂಥದ್ದೊಂದು ಸಂಭ್ರಮವಿತ್ತು. ಜೊತೆಗೆ ಜಾನುವಾರುಗಳ ಫ್ಯಾಷನ್ ಶೋ ಕೂಡ ನಡೀತು. ಬನ್ನಿ ಆ ಸಂಭ್ರಮವನ್ನ ನಾವು ಒಂದ್ಸಾರಿ ನೋಡ್ಕೊಂಡು ಬರೋಣ. ಇದು ಸುಗ್ಗಿ ಹಬ್ಬದ ಸ್ಪೆಷಲ್ ಪ್ರೋಗ್ರಾಂ. ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಶರವಣ ನಗರದ ಜನರಿಗೆ ಹಳ್ಳಿ ಸೊಗಡಿನ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಕತ್ರಿಗುಪ್ಪೆ ರಾಮರಾವ್ ಮೈದಾನದಲ್ಲಿ ಕೌ ಫ್ಯಾಷನ್ ಶೋ ಏರ್ಪಡಿಸಿದ್ರು. ಜೊತೆಗೆ ಕಿಚ್ಚು ಹಾಯಿಸುವ ಸಾಹಸವೂ ನಡೆಯಿತು. ಒಂದು ತಿಂಗಳಿಂದ ಈ ಥರ ಟ್ರೈ ಮಾಡ್ತಾಯಿದ್ದೀವಿ. ಈ ದಿವಸಕ್ಕೆ ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಥರ ನೋಡಿ, ಅದು ಸೈಲೆಂಟಾಗಿ ಎಷ್ಟು ನೀಟಾಗಿದೆ, ಏನು ತೊಂದರೆ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೇನೆ. ಇದರ ಜೊತೆಗೆ ಡೊಳ್ಳು ಕುಣಿತ, ಜಾನಪದ ತಂಡಗಳ ನೃತ್ಯ ಪ್ರದರ್ಶನ, ಮಹಿಳೆಯರು ಪೊಂಗಲ್ ತಯಾರಿಸೋದು, ರಂಗೋಲಿ ಬಿಡಿಸೋದು ಪ್ರೇಕ್ಷಕರ ಕಣ್ಮನ ತಣಿಸಿತು. ನಮ್ಮ ಒಂದು ಹಳ್ಳಿ ಸೊಗಡು ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅದು ಅಳಿಸೋಗ್ತಾ ಇದೆ. ಅದು ಅಳಿಸೋಗಬಾರ್ದು. ನಾವು ನಗರದ ಏನು ಬ್ಯುಸಿ ಲೈಫಲ್ಲಿ ಎಲ್ಲವನ್ನು ಕೂಡ ಮರೆತು ಈ ಒಂದು ಹಳ್ಳಿ ಸೊಗಡನ್ನು ಮತ್ತೊಮ್ಮೆ ನಾವು ಮರುಕಳಿಸ್ಬೇಕು ಅಂತ ಹೇಳಿ ಇವತ್ತಿನ ದಿನ ಈ ಒಂದು ಗೋ ಮಾತೆಗಳಿಗೆ ಒಂದು ಸೌಂದರ್ಯ ಸ್ಪರ್ಧೆ ರ್ಯಾಮ್ ಶೋವನ್ನು ಪ್ರಾರಂಭ ಮಾಡಿದ್ದೀವಿ. ಹಳ್ಳಿಯ ಸೊಗಡಿನ ನಡುವೆ ರಾಸುಗಳ ಸೌಂದರ್ಯ ಸ್ಪರ್ಧೆಯ ನಡುವೆ ಜನ ಸುಗ್ಗಿ ಹಬ್ಬವನ್ನು ಎಂಜಾಯ್ ಮಾಡಿದ್ರು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ವೈನ್ ಪ್ರಿಯರಿಗೊಂದು ಸಿಹಿ ಸುದ್ದಿ. ಓರಿಯನ್ ಮಾಲ್ನಲ್ಲಿ ವೈನ್ ಮೇಳಕ್ಕೆ ಸಿದ್ಧತೆ ನಡೀತಾ ಇದೆ. ದೇಶ ವಿದೇಶಗಳ ವೈನ್ನ ಗಮ್ಮತ್ತನ್ನ ನೀವು ಸವಿಯಬಹುದು. ಒರಾಯನ್ ಮಾಲ್ನಲ್ಲಿ ಇದೇ ತಿಂಗಳ 18, 19 ಮತ್ತು 20ನೇ ತಾರೀಕು ವೈನ್ ಮೇಳ ನಡೀತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಯ 5,000 ವೆರೈಟಿ ಹಾಗೂ 20 ಬ್ರಾಂಚ್ಗಳು ಇದರಲ್ಲಿ ಭಾಗವಹಿಸ್ತಾ ಇವೆ. ದ್ರಾಕ್ಷಿ ಬೆಳೆಗಾರರು, ದ್ರಾಕ್ಷಿ ಮಾರಾಟಗಾರರನ್ನ ಪ್ರೋತ್ಸಾಹಿಸೋದು ಈ ಮೇಳದ ಉದ್ದೇಶವಂತೆ. ಅಷ್ಟೇ ಅಲ್ಲ, ವೈನ್ ಪ್ರಿಯರು ದ್ರಾಕ್ಷಿಯನ್ನ ತುಳಿಯೋದ್ರ ಮೂಲಕ ವೈನ್ ತಯಾರಿಸೋದ್ರ ಬಗ್ಗೆ ಮಾಹಿತಿ ನೀಡಿದ್ರು. ಸುಮಾರು 5,000 ವೆರೈಟೀಸ್ ಆಫ್ ವೈನ್ಸು ಇಡೀ ವರ್ಲ್ಡಲ್ಲಿದೆ. ಅದರಲ್ಲಿ ಒಳ್ಳೆ ಮಿನಿಮಮ್ ಒಂದು 5 to 6 ಬ್ರ್ಯಾಂಡ್ಸ್ ಆರ್ 7 ಬ್ರ್ಯಾಂಡ್ಸ್ ಇಸ್ ಪಾಪ್ಯುಲರ್ ವೈನ್ಸ್ ಇನ್ ದಿ ವರ್ಲ್ಡ್. ಇಲ್ಲಿ ನಮಗೆ ಇಂಡಿಯನ್ಸ್ಗೆ ಬೇಕಾಗಿರೋದು ಸ್ವೀಟ್ ವೈನ್. ಬಿಕಾಸ್ ಇಂಡಿಯನ್ ಜನ ಎಲ್ಲರೂ ಕೂಡ ಸ್ವೀಟ್ ಇಷ್ಟಪಟ್ಟು ತಿನ್ನುವಂಥವ್ರು, ಸ್ವೀಟ್ ಪ್ಯಾಲೆಟ್ ಇರ್ತಕ್ಕಂಥವ್ರು. ನಮಗೆ ಹೈಲಿ ಕಹಿಯಾಗಿರ್ತಕ್ಕಂಥ ವೈನ್ಗಳು ನಮ್ಮವರು ಪ್ರಿಫರ್ ಮಾಡೋದಿಲ್ಲ.
ಆಲ್ ಫೈನ್, ಹೆರಿಟೇಜ್, ನೈನ್ ಹಿಲ್ಸ್, ಸೋಲಾ ವೈನ್ ಸೇರಿದಂತೆ ದೇಶ ವಿದೇಶಗಳ 100 ಬ್ರಾಂಡ್ನ 5,000ಕ್ಕೂ ಹೆಚ್ಚು ವೈನ್ಗಳ ರುಚಿಯನ್ನ ಮಹಿಳೆಯರು ಪರಿಚಯಿಸಲಿದ್ದಾರೆ. ಭಾರಿ ರಿಯಾಯಿತಿ ದರದಲ್ಲಿ ವೈನ್ ಲಭ್ಯವಿದ್ದು ಇದು ವೈನ್ ಪ್ರಿಯರಿಗೆ ಮತ್ತಷ್ಟು ಖುಷಿ ನೀಡಲಿದೆ. The Orion Wine Festival is the first of its kind in the country in a mall, and there are not too many wine festivals as it is in the country. Whereas wine as a habit, as a lifestyle habit, is growing, at least by 100-150% every year. And across the world, wine is the most preferred alcohol beverage. ಒಟ್ನಲ್ಲಿ ಒರಾಯನ್ ಮಾಲ್ನಲ್ಲಿ ವೈನ್ ರುಚಿ ನೋಡೋದಕ್ಕೆ ವೇದಿಕೆ ಅಂತೂ ರೆಡಿ ಆಗ್ತಾ ಇದೆ. ವೈನ್ ಪ್ರಿಯರು ಹೋಗೋದಕ್ಕೆ ರೆಡಿಯಾಗಿರ್ರಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.